ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನಿಮಗೆ ಮೊದಲು ಹಣ ಬರ್ತಾ ಇದ್ದು ಮಧ್ಯಂತರದಲ್ಲಿ ನಿಮಗೆ ಹಣ ಬರೋದೇನಾದರೂ ನಿಂತೋಗಿತ್ತು ಅಂದರೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಹಣ ಬರೋದು ಸ್ಟಾಪ್ ಆಗಿದೆ, ಹಾಗೆಯೇ ಅದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೈತಂದು PMKID ಮತ್ತು GOI ರಿಜಿಸ್ಟ್ರೇಷನ್ ನಂಬರ್ ಹಾಗೆಯೇ XML ಕೂಡ ರಚನೆ ಆಗಿದೆ. ಸ್ಟಾರ್ಟಿಂಗು ತುಂಬ ಕಂತುಗಳು ಹಣನೂ ಕೂಡ ಇಲ್ಲಿ ಬಂದಿದೆ. ಇತ್ತೀಚೆಗೆ ಅಂದರೆ ಒಂದು ವರ್ಷದಿಂದ ಹಣ ಬರೋದು ಸ್ಟಾಪ್ ಆಗಿದೆ. ಯಾವ ಕಾರಣಕ್ಕೆ ಸ್ಟಾಪ್ ಆಗಿದೆ ಅನ್ನೋದನ್ನ ಫಸ್ಟ್ ನೀವು ಇಲ್ಲಿ ಫೈಂಡ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರ, ಮೊದಲಿಗೆ ನೀವು ಈ ರೈತಂದು KYC ಆಗಿದೆ ಅಂತ ಹೇಳಿ ನೀವು ಫೈಂಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ PM ಕಿಸಾನ್ ವೆಬ್ಸೈಟ್ಗೆ ಬಂದು ನೀವಲ್ಲಿ KYC ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಆ ರೈತಂದು ಆಧಾರ್ ನಂಬರ್ನ ಹಾಕಿ ಸರ್ಚ್ ಅಂತ ಮಾಡಿದ್ರೆ ದಿಸ್ ರೆಕಾರ್ಡ್ ಇಸ್ ನಾಟ್ ಅಲೌಡ್ ದ OTP ಬೇಸ್ಡ್ KYC, ರಿಕ್ವೆಸ್ಟ್ ಯು ಪ್ಲೀಸ್ ಡೂ ಹ್ಯಾವ್ ಎ KYC ಯೂಸಿಂಗ್ ಬಯೋಮೆಟ್ರಿಕ್ ಅಥವಾ ಫೇಸಿಯಲ್ ಅಥೆಂಟಿಕೇಶನ್ ಮುಖಾಂತರ KYCನ ಮಾಡಿ ಅಂತ ತೋರಿಸ್ತಾ ಇದೆ. ನಿಮ್ಗೆ ಇಲ್ಲಿ OTP ಬೇಸ್ಡ್ ಮಾಡ್ತೀನಿ ಅಂದರೆ ಸಿಸ್ಟಮ್ ತಗೋತಾ ಇಲ್ಲ. ಈ ರೀತಿ ಬಂತು ಅಂದಾಗ ನೀವು ಬಯೋಮೆಟ್ರಿಕ್ ಮುಖಾಂತರ ಎಲ್ಲಿ KYCನ ಮಾಡಿಸ್ಬೇಕು ಅಂತೇಳಿ ನಾನು ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು PM ಕಿಸಾನ್ ವೆಬ್ಸೈಟ್ಗೆ ಬಂದಾಗ ಅಲ್ಲಿ ಮೇಲ್ಗಡೆನೆ ತೋರಿಸ್ತಾ ಇದೆ ನೋಡಿ, KYC ಇಸ್ ಮ್ಯಾಂಡೇಟರಿ ಇನ್ PM ಕಿಸಾನ್ ರಿಜಿಸ್ಟರ್ ಫಾರ್ಮರ್. OTP ಬೇಸ್ಡ್ KYC ಮಾಡಬೇಕು ಅಂದರೆ ನೀವು PM ಕಿಸಾನ್ ಪೋರ್ಟಲ್ ಮುಖಾಂತರ ಮಾಡ್ಬೋದು. ಬಟ್ ನೀವು ಬಯೋಮೆಟ್ರಿಕ್ ಮುಖಾಂತರ ಮಾಡ್ತೀನಿ ಅಂದರೆ ನಿಮ್ಮ ಹತ್ತಿರದ CSC ಕೇಂದ್ರಗಳಿಗೆ ವಿಸಿಟ್ ಮಾಡಿ ಅಂತ ತೋರಿಸ್ತಾ ಇದೆ. ನೀವು ನಿಮ್ಮ ಹತ್ತಿರದ CSC ಕೇಂದ್ರಗಳಿಗೆ ಹೋಗಿ ಅಲ್ಲಿ CSC ಕೇಂದ್ರದಲ್ಲಿ ಮಾಡ್ತೀನಿ ಅಂದರೆ ಮೇಲ್ಗಡೆ ಕಾರ್ನರಲ್ಲಿ ಎಕ್ಸ್ಟರ್ನಲ್ ಲಾಗಿನ್ ಅಂತ ಬಂದು ಅಲ್ಲಿ CSC ಲಾಗಿನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನಿಮ್ಮ CSC ID ಮುಖಾಂತರ ನಿಮ್ಮ PM ಕಿಸಾನ್ಗೆ ಆಟೋಮೆಟಿಕ್ಕಾಗಿ ಅದು ಕನೆಕ್ಟ್ ಆಗುತ್ತೆ. ID ಪಾಸ್ವರ್ಡ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ಇಲ್ಲಿ ತುಂಬ ಆಪ್ಷನ್ಗಳಿದೆ. ನೀವು ಹೊಸದಾಗಿ ಫಾರ್ಮರ್ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡ್ಬೋದು, ಮತ್ತು ಎಡಿಟ್ ಫಾರ್ಮರ್ ಡೀಟೇಲ್ಸು ಏನಾದ್ರು ತಪ್ಪಾಗಿರೋ ಎಡಿಟ್ ಫಾರ್ಮರ್ ಡೀಟೇಲ್ಸು ಮಾಡ್ಬೋದು. ನಂತರ ಇಲ್ಲಿ ಬಯೋಮೆಟ್ರಿಕ್ ಆಧಾರ್ ಅಥೆಂಟಿಕೇಶನ್ ಅಂತ ತೋರಿಸ್ತಾ ಇದೆ. ನೀವು ಬಯೋಮೆಟ್ರಿಕ್ ಮುಖಾಂತರ KYC ಮಾಡಬೇಕು ಅಂದರೆ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮೊದಲನೇ ಕಾಲಮಲ್ಲಿ ಯಾವ ರೈತಂದು KYCನ ಮಾಡ್ತಾಯಿದ್ರೆ ಆ ರೈತಂದು ಆಧಾರ್ ನಂಬರ್ನ ಹಾಕಬೇಕು. ನಂತರ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಇದೆ, ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ CSC ವ್ಯಾಲೆಟ್ಗೆ ಡೈರೆಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ CSC ವಾಲೆಟ್ ಪಿನ್ನು ಮತ್ತು ನಿಮ್ಮ CSC ಪಾಸ್ವರ್ಡ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ಅಲ್ಲಿ ₹5 ಅಮೌಂಟು ಕಟ್ ಆಗುತ್ತೆ. ತದನಂತರ ಆಟೋಮೆಟಿಕ್ಕಾಗಿ ಮೇನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಇವಾಗ ನೀವು ಆಧಾರ್ ನಂಬರ್ನ ಹಾಕೋ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲಪ್ ಮಾಡಿ, ಹಾಗೆಯೇ ವೆಯ್ಟ್ ಮಾಡಿ, ನಾನು ಕ್ಯಾಪ್ಸನ್ನ ಫಿಲಪ್ ಮಾಡ್ತಾ ಇದ್ದೀನಿ. ಫಿಲಪ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಫೋನ್ ನಂಬರ್ನ ಹಾಕ್ಲಿಕ್ಕೆ ಹೇಳುತ್ತೆ. ಆ ಫೋನ್ ನಂಬರ್ ಹಾಕಿ ಇಲ್ಲಿ ಗೆಟ್ ಮೊಬೈಲ್ OTP ಅನ್ನೋ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಬಯೋಮೆಟ್ರಿಕ್ ಡಿವೈಸ್ಗಳ ಲೀಸ್ಟ್ಗಳು ಓಪನ್ ಆಗ್ತವೆ. ಅಲ್ಲಿ ನಿಮ್ಮದು ಯಾವುದು ಬಯೋಮೆಟ್ರಿಕ್ ಇದೆ, ಮಂತ್ರನ ಮೋರ್ಫಾನ ಯಾವ್ದು ಕೇಳುತ್ತೆ, ಅಲ್ಲಿ ನಂದು ಮಂತ್ರ ಇದೆ, ಮಂತ್ರ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ RD ಸರ್ವಿಸ್ ಡಿವೈಸ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಕಸ್ಟಮರ್ದ ಫಿಂಗರ್ ಪ್ರಿಂಟಾಗಿ ಕೊಟ್ಟು ನೀವು ಅಲ್ಲಿ ಈ ರೀತಿ ಬಯೋಮೆಟ್ರಿಕ್ ಕ್ಯಾಪ್ಚರ್ ಆದ ನಂತರ ಸಕ್ಸಸ್ ಅಂತ ಬರುತ್ತೆ, ಓಕೆ ಅಂತ ಮಾಡಿ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡಿ, KYC ಡನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಈ ರೀತಿ ಆಯಿತು ಅಂದರೆ ನಿಮ್ಮ KYC ಸಕ್ಸಸ್ಫುಲ್ ಆಗುತ್ತೆ. ನೀವು ಬಯೋಮೆಟ್ರಿಕ್ ಮುಖಾಂತರ ತೋರಿಸ್ತಕ್ಕಂಥ ರೈತರುಗಳೆಲ್ಲ ಈ ರೀತಿ KYCನ CSC ಸೆಂಟರ್ಗಳಲ್ಲೇ ಮಾಡಿಸ್ಕೋಬೇಕಾಗ್ತದೆ. ಇಲ್ಲಾಂದರೆ ನೀವು ಕೃಷಿ ಇಲಾಖೆಗೆ ಹೋಗಿ ಫೇಸಿಯಲ್ ಅಥೆಂಟಿಕೇಶನ್ ಮುಖಾಂತರ ಅಲ್ಲೂ ಕೂಡ ನಿಮಗೆ ಬಯೋಮೆಟ್ರಿಕ್ ಮಾಡಿಕೊಡ್ತಾರೆ. ಈ ರೀತಿ ಆದ ನಂತರ ನಿಮಗೆ ಒಂದು ವರ್ಷದಿಂದ ಎಷ್ಟು ಕಂತುಗಳು ಸ್ಟಾಪ್ ಆಗಿದೆಯೋ ಎಲ್ಲ ಅಮೌಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಇವಾಗ ನೀವು ಮಾಡಿದಂಥ KYC ಆಗಿದೆಯೋ ಇಲ್ವಾ ಅಂತ ನೀವು ಮತ್ತೆ PM ಕಿಸಾನ್ ವೆಬ್ಸೈಟ್ಗೆ ಬಂದು ನೀವಲ್ಲಿ KYC ಅನ್ನೋ ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಇಲ್ಲಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಕ್ಲಿಕ್ ಮಾಡ್ಕೊಂಡ ನಂತರ ಅಲ್ಲಿ ಯಾರ್ದು KYC ಮಾಡಿದ್ದೀರಾ ಅವ್ರದ್ದು ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ನಂತರ ನಿಮಗೆ KYC ಆಗಿತ್ತು ಅಂತ ಹೇಳಿದ್ರೆ KYC ಇಸ್ ಆಲ್ರೆಡಿ ಡನ್ ಅಂತ ಈ ರೀತಿ ಪಾಪಪ್ ತೋರಿಸುತ್ತೆ. ಈ ರೀತಿ ಆಗಿತ್ತು ಅಂದರೆ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ನಿಮಗೆ PM ಕಿಸಾನ್ ಹಣ ಬರಲಿಕ್ಕೆ ಸ್ಟಾಪ್ ಆಗಲಿಕ್ಕೆ ತುಂಬ ರೀಸನ್ಗಳಿವೆ. ಅದರಲ್ಲಿ ಪ್ರಮುಖ ರೀಸನ್ ಇದು ಕೂಡ ಆಗಿರುತ್ತೆ. ಈ ರೀತಿ ಆಗಿತ್ತು ಅಂದರೆ ನೀವು CSC ಸೆಂಟರ್ ಮುಖಾಂತರ ನಿಮ್ಮದು KYCನ ಮಾಡಿಸ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.